ಹಾಯ್ ನನ್ನ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ನೆನ್ನೆ ನೋಕಿಯಾದವರು ಒಂದು ಲೆಜೆಂಡರಿ ಫೋನ್ನ ಲಾಂಚ್ ಮಾಡಿರುವಂಥದ್ದು ನೋಕಿಯಾ XR20 ಅಂತ. ಈ ಒಂದು ಫೋನ್ನ ಬೆಲೆಯ ಕೇಳಿ ನನಗೆ ತುಂಬ ಆಶ್ಚರ್ಯ ಆಯಿತು. ಅದು ಹೆಂಗೆ ಇಷ್ಟು ಕಡಿಮೆಗೆ ಲಾಂಚ್ ಮಾಡಿದ್ರು ಅಂತ. ಕೇವಲ 47,000 ರೂಪಾಯಿಗೆ ಲಾಂಚ್ ಮಾಡಿರುವಂಥದ್ದು. ಹೌದು, ಕೇವಲ 47,000 ರೂಪಾಯಿ. ಸ್ಪೆಸಿಫಿಕೇಶನ್ ನೋಡಿ, 47,000 ರೂಪಾಯಿಗೆ ಅವ್ರು ನೀಡ್ತಿರುವಂಥ ಸ್ಪೆಸಿಫಿಕೇಶನ್ ನೋಡಿ ಹಿಂಗೆ ಅನ್ಸಿದ್ದು ನನಗೆ, ಆಯ್ತಾ. ನಾನಿವತ್ತು ಈ ಒಂದು ವಿಡಿಯೋಲಿ ಒಂದು ನೋಕಿಯಾ XR20ಯ ಸ್ಪೆಸಿಫಿಕೇಶನ್ ಮತ್ತು ಆ ಒಂದು ಬೆಲೆಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಿರುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನನ್ನ ಹತ್ರ ಈ ಒಂದು ಫೋನ್ ಇಲ್ಲ, ನನಗೆ ಅನಿಸ್ತಾ ಅವ್ರು ಕಳಿಸೋದು ಇಲ್ಲ ಅಂತ ಅನ್ಕೋತೀನಿ. ಕಳಿಸಿದ್ರೆ ಏನಾಗುತ್ತೆ ಅಂತ ಅವ್ರಿಗೆ ಪಕ್ಕಾ ಗೊತ್ತು. ನನಗೆ ಅನಿಸ್ತಾ ಮೋಸ್ಟ್ ಆಫ್ ದ ಜನಕ್ಕೆ ಈ ಒಂದು ಫೋನ್ ಅವರು ನೋಕಿಯಾದವರು ಕಳಿಸಲ್ಲ. ಸೊ ಮೊದಲದಾಗಿ ಈ ಒಂದು ಫೋನ್ ಏನಿದೆ, ಫಸ್ಟ್ ಪ್ರಿಫರೆನ್ಸನ್ನು ಬಿಲ್ಡ್ ಕ್ವಾಲಿಟಿ ಕೊಟ್ಟಿರುವಂಥದ್ದು, ಆಯಿತಾ. ಹೆವಿ ಬಿಲ್ಡನ್ನು ಹೊಂದಿರುವಂಥದ್ದು, ಮಿಲಿಟರಿ ಗ್ರೇಡ್ ರೇಟಿಂಗನ್ನು ಹೊಂದಿರುವಂಥದ್ದು. ತೆಗೆದು ಎಸೆದ್ರೂ ಕೂಡ, ಕೆಳಗೆ ಬಿದ್ದರೂ ಕೂಡ, ನೀರಿಗೆ ಬಿದ್ದರೂ ಸಹ ಏನೂ ಆಗೋದಿಲ್ಲ. ಮಿಲಿಟರಿ ಗ್ರೇಡ್ ಫೋನ್ ಇದಾಗಿರುವಂಥದ್ದು ಒಪ್ಕೋತೀನಿ, ಆಯಿತಾ. ಈ ಒಂದು ಫೋನ್ ಏನಿದೆ ಸುಮಾರು 248 ಗ್ರಾಮ್ ಇರುವಂಥದ್ದು, 1/4 kg ವೇಟ್ ಇರುವಂಥ ಫೋನು ಮತ್ತು 10.6 mm ಥಿಕ್ನೆಸ್ಸು, ತುಂಬ ದಪ್ಪ ಕೂಡ ಇರುವಂಥದ್ದು. ಹೆವಿ ಬಿಲ್ಡ್ ಅಂತ ಅಂತಾರೆ. ನಾನು ರಿವ್ಯೂಗಳು ನೋಡ್ದಂಗೆ ಹೆವಿ ಸಾಲಿಡ್ ಫೋನ್, ಕೆಳಗೆ ಬಿರು ಸಹ ಏನೂ ಆಗಲ್ಲ. ಅದೊಂದು ಪ್ಲಸ್ ಪಾಯಿಂಟ್, ಸೂಪರ್ ಅಂತೀನಿ ಅಂತ. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್, ಆಯಿತಾ. ಮೋಸ್ಟ್ ಪವರ್ಫುಲ್ ಗೊರಿಲ್ಲಾ ಗ್ಲಾಸ್ ಇದಾಗಿರುವಂಥದ್ದು. ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗಲ್ಲ, ಬಟ್ ಸ್ಕ್ರಾಚ್ ಆಗುತ್ತೆ ಜೋರಾಗಿ ಸ್ಕ್ರಾಚ್ ಮಾಡಿದ್ರೆ, ಅಷ್ಟು ಈಸಿಯಾಗಿ ಹೊಡೆದೋಗಲ್ಲ. ಸೊ ವಿಕ್ಟಸ್ ಮೋಸ್ಟ್ ಪ್ರೀಮಿಯಂ ಸ್ಮಾರ್ಟ್ ಫೋನ್ಗಳಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ. ಯೂಶಲಿ 60, 70, 80 ಸಾವಿರ ಫೋನ್ಗಳಲ್ಲಿ ಈ ಒಂದು ಗೊರಿಲ್ಲಾ ಗ್ಲಾಸ್ ವಿಕ್ಟಸನ್ನು ಹಾಕ್ತಾರೆ. ಇದರಲ್ಲಿ ಹಾಕಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಹಿಂದ್ಗಡೆ ಇರುವಂಥದ್ದು ಗ್ಲಾಸ್ ಅಲ್ಲ, ಆಯಿತಾ. ಒಂದು ರೀತಿ ಹೆವಿ ಸಾಲಿಡ್ ಆಗಿರುವಂಥ ಪ್ಲಾಸ್ಟಿಕ್ ಅನ್ನೋಕ್ಕಾಗಲ್ಲ, ಅದನ್ನ ಒಂಥರ ಪಾಲಿಮರ್ ಬ್ಯಾಕ್ ಅಂತ ಅನ್ಬೋದು ಬೇಕಾದರೆ. ಅದು ಕೂಡ ತುಂಬ ಒಂದು ರೀತಿ ರಬ್ಬರಿ ಫಿನಿಶು. ಕೆಳಗೆ ಬಿದ್ದರೆ ಒಂಥರ ನಿಮಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಕೆಳಗೆ ಬಿದ್ದರೂ ಸಹ ಒಂಥರ ಪ್ರೊಟೆಕ್ಟ್ ಮಾಡುತ್ತೆ ಆ ಒಂದು ಫೋನ್ನ. ಬ್ಯಾಕ್ ಕವರ್ ಇರುತ್ತೆ ನೋಡಿ, ಕೆಲವೊಂದ್ಸಲ ಬ್ಯಾಕ್ ಕವರು ಒಳ್ಳೆ ರಬ್ಬರಿ ಫಿನಿಶ್ ಅಂದ್ರೆ ಒಂಥರ ಬ್ಯಾಕ್ ಕವರ್ ಇರುತ್ತೆ ನೋಡಿ, ಆ ರೀತಿ ಪ್ರೊಟೆಕ್ಷನ್ನ ಹಿಂದ್ಗಡೆ ಹಾಕಿರುವಂಥದ್ದವರು. ಸೊ ಓಕೆ ಅಂತೀನಿ. ಗ್ಲಾಸ್ ಬ್ಯಾಕು ಅಲ್ಲ ಅದು. ಫಸ್ಟ್ ಆಫ್ ಆಲ್ ಗ್ಲಾಸ್ ಬ್ಯಾಕ್ ಹಿಡಿದ್ರೆ ಪಕ್ಕ ಕೆಳಗೆ ಬಿದ್ದರೆ ಹೊಡೆದೋಗ್ಬಿಡುತ್ತೆ, ಆಯಿತಾ. ಸೊ ಅದಕ್ಕೇ ಅವರು ಹಿಂದ್ಗಡೆ ಆ ರೀತಿ ಒಂದು ರೀತಿ ಬ್ಯಾಕ್ ಕವರ್ ಆಗದಂಗೆ ಫೋನ್ನ ಬ್ಯಾಕನ್ನು ಬಿಲ್ಡ್ ಮಾಡಿರುವಂಥದ್ದು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ, ಈ ಒಂದು ಫೋನಲ್ಲಿ 6.67 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ನೀಡಿಲ್ಲ, IPS ಡಿಸ್ಪ್ಲೇನ ನೀಡಿರುವಂಥದ್ದು. IPS ಡಿಸ್ಪ್ಲೇ 47,000 ರೂಪಾಯಿಗೆ IPS ಡಿಸ್ಪ್ಲೇ, ಜೊತೆಗೆ 60 ಹರ್ಟ್ಸು, 120 ಹರ್ಟ್ಸು ಅಲ್ಲ, 60 ಹರ್ಟ್ಸ್ ಡಿಸ್ಪ್ಲೇನ, ಅದು ಕೂಡ IPS ಡಿಸ್ಪ್ಲೇನ 47,000 ರೂಪಾಯಿಗೆ ನೋಕಿಯಾದವರು ಲಾಂಚ್ ಮಾಡೋರೆ. ಏನು ಹೇಳ್ತೀರಾ ಅವ್ರಿಗೆ ಹೇಳಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತಾರೆ, ಸದ್ಯಕ್ಕೆ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. 6 GB ರ್ಯಾಮ್ ಮತ್ತು 128 GB ಸ್ಟೋರೇಜು. 100% ಬರ್ಕೊಡ್ತೀನಿ. ಇವ್ರು ನಂಗೆ ಅನ್ನಿಸ್ದಂಗೆ ಬೇಸಿಕ್ UFS ಸ್ಟೋರೇಜ್ ಹಾಕಿರ್ಬೋದು. ಬೇಸಿಕ್ ಮಿನಿಮಮ್ನ ಹಾಕಿದರೆ, ಇನ್ ಕೇಸ್ UFS 2.1 ಹಾಕಿರ್ಬೋದು. ಇಲ್ಲ ಅಂತಂದರೆ eMMC ಹಾಕಿರ್ತಾರೆ ನೋಕಿಯಾದವ್ರು, ಹೇಳೋದಕ್ಕಾಗಲ್ಲ. ಮತ್ತು ಪಕ್ಕ 100% ಬರ್ಕೊಡ್ತೀನಿ. ಇದು LPDDR4X ರ್ಯಾಮೇ ಆಗಿರುತ್ತೆ. ಇನ್ ಕೇಸ್ ನೋಕಿಯಾದವರು UFS 3.1 ಅಥವಾ DDR5 ರ್ಯಾಮ್ ಹಾಕಿದ್ರೆ, ದೊಡ್ಡದಾಗ ಅವರು ಹೋಮ್ ಪೇಜಲ್ಲಿ ಹಾಕೊಂಡಿರೋರು ಇದನ್ನು ಹಾಕಿದ್ದೀವಿ ಅಂತ ಪಕ್ಕ ಹಾಕಿಲ್ಲ. ಅವರು ಯಾವುದೋ ಬೇಸಿಕ್ ರ್ಯಾಮ್ ಸ್ಟೋರೇಜನ್ನು ಹಾಕಿರ್ತಾರೆ. ಇದನ್ನು ಬಿಟ್ಟರೆ ಪ್ರೋಸರ್, ನನಗಂತೂ ಫೇವ್ರೆಟ್ ಪಾರ್ಟು. ಪ್ರೋಸರ್ ಯಾವ್ದು ಹಾಕೋರೆ ಅಂತ ಅಂದರೆ, ನಂಬಲ್ಲ ನೀವು, ಸ್ನ್ಯಾಪ್ಡ್ರ್ಯಾಗನ್ 480 5G ಪ್ರೋಸರ್ ಒಪ್ಕೋತೀನಿ. ಸ್ನ್ಯಾಪ್ಡ್ರ್ಯಾಗನ್ 480 ಪ್ರೋಸರ್ನ 47,000 ರೂಪಾಯಿ ಫೋನ್ಗೆ ಹಾಕೋನೆ. 15,000 ರೂಪಾಯಿಗೆ ಸಿಗುತ್ತೆ ಅದೇ ಪ್ರೋಸರ್. ನೋಕಿಯಾದವ್ರದ್ರಲ್ಲೇ 20,000 ರೂಪಾಯಿಗೆ ಅದೇ ಪ್ರೋಸರ್ ಹೊಂದಿರುವಂಥ ಫೋನ್ ಇದೆ, ಆಯಿತಾ. 15,000 ರೂಪಾಯಿಗೆ ಸಿಗುವಂಥ ಈ ಒಂದು ಪ್ರೋಸರ್ನ ನೋಕಿಯಾದವರು 47,000 ರೂಪಾಯಿ ಫೋನ್ಗೆ ಹಾಕೋರೆ. ಏನು ಕಳ್ಕೋತಿದ್ರು ಸ್ವಲ್ಪ ಪ್ರೋಸರ್ ಅಪ್ಗ್ರೇಡ್ ಮಾಡಿದರೆ. ಸ್ನ್ಯಾಪ್ಡ್ರ್ಯಾಗನ್ 480 ಒಂದು ಬೇಸಿಕ್ ಗೇಮ್ಸ್ಗಳು ಆಡ್ಕೊಬೋದು ಗುರು. 47,000 ಕೊಟ್ಟು ಜಸ್ಟ್ ಆ ಒಂದು ಬಿಲ್ಡಿಗೆ ತೊಗೊಬೇಕಷ್ಟೇ. ಹೆವಿ ಸಾಲಿಡ್ ಬಿಲ್ಡ್ ಅನ್ನೋದಕ್ಕೆ ಈ ಒಂದು ಫೋನ್ ತೊಗೊಬೇಕು ಹೊರತು ಪರ್ಫಾರ್ಮೆನ್ಸಿಗಂತೂ ಅಲ್ಲ. ಫಸ್ಟ್ ಆಫ್ ಆಲ್ 480 ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಫೋನ್ ಅಲ್ಲ. ಈ ಪ್ರೈಸ್ ರೇಂಜಿಗೆ ಹೇಳ್ತೀನಿ. 15,000 ಲಾಂಚ್ ಆಗಿರೋ ಸೂಪರ್ ಅನ್ನುವೆ, ಬಟ್ ಈ ಪ್ರೈಸ್ ರೇಂಜಿಗೆ ಅಲ್ಲ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ, 2 ಕ್ಯಾಮ್ರಾ, ಡ್ಯುಯಲ್ ಕ್ಯಾಮ್ರಾವನ್ನು ಹೊಂದಿರುವಂಥ ಫೋನು. ಇತ್ತೀಚಿನ ದಿನಗಳಲ್ಲಿ ಡ್ಯುಯಲ್ ಕ್ಯಾಮ್ರಾ ಅಂತ ಅಂದರೆ ಯಾರು ಕೊಡಲ್ಲ, ಎಲ್ಲ 4, ನೆಕ್ಸ್ಟ್ ಇಯರ್ ಮೋಸ್ಟ್ಲಿ 5 ಕ್ಯಾಮ್ರಾ ಬಂದರೂ ಬರ್ಬೋದೇನೋ. ಸೊ ಈ ಒಂದು ಫೋನಲ್ಲಿ ಮೈನ್ ಸೆನ್ಸರ್ 48 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್. ಝೀಸ್ ಆಪ್ಟಿಕ್ಸ್ನ ಕೂಡ ಈ ಒಂದು ಫೋನ್ ಕೂಡ ಹೊಂದಿರುವಂಥದ್ದು. ಸುಮ್ಮನೆ ಗಿಮಿಕ್ನಾಗ ಅನ್ನಿಸ್ದಂಗೆ. ಮತ್ತು ಇನ್ನೊಂದು 13 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಫೋಟೋ ಕ್ಲಾರಿಟಿ ಹೆಂಗಿನಂತ ಗೊತ್ತಿಲ್ಲ, ಬಟ್ ಮೆಗಾಪಿಕ್ಸೆಲ್ಲು ಝೀಸು ಯೂಶಲಿ ನೋಕಿಯಾದು ಕ್ಯಾಮ್ರಾ ಒಂದು ಲೆವೆಲ್ಗೆ ಚೆನ್ನಾಗಿ ಇರುತ್ತೆ. ಬಟ್ ನಾನು ನೋಡ್ದೇ ಜಡ್ಜ್ ಮಾಡೋದಕ್ಕಾಗಲ್ಲ. ಫ್ರಂಟ್ ಕ್ಯಾಮ್ರಾ ಕೇವಲ
8 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು, ಗೊತ್ತಿಲ್ಲ ಹೆಂಗಿದೆಯೋ ಅದು ಅಂತ. ಸೊ ಓಕೆ ಅಂತೀನಿ. ಮತ್ತು ರೇರ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾ ಎರಡೂ ಕೂಡ ಕೇವಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡ್ತವೆ. ಏನು ಮಾಡೋಕ್ಕಾಗಲ್ಲ. ಇನ್ನು ಸೆಕ್ಯೂರಿಟಿ ಫೇಸ್ ಅನ್ಲಾಕ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ನೀಡವ್ರೆ. ಸೈಡ್ ಮೌಂಟೆಡ್ ಆಬ್ವಿಯಸ್ಲಿ ಮತ್ತು ಅಮೋಲೆಡ್ ಡಿಸ್ಪ್ಲೇ ಹಾಕಿದರೆ ಇನ್ ಡಿಸ್ಪ್ಲೇ ಹಾಕೋರೇನೋ, ಬಟ್ ಸೈಡ್ ಮೌಂಟೆಡ್ 47,000 ರೂಪಾಯಿಗೆ. ಇನ್ನು ನಂತರ ಈ ಒಂದು ಫೋನ್ನ ಬ್ಯಾಟ್ರಿ ಕೇವಲ 4630 mAh ಕೆಪಾಸಿಟಿ ಬ್ಯಾಟ್ರಿ. ಕಡಿಮೆನೇ, ತುಂಬ ಹೆವಿ ಜಾಸ್ತಿನೂ ಅಲ್ಲ. 5,000 ಕೊಟ್ಟಿಲ್ಲ, 4630. ಬಾಕ್ಸ್ ಒಳಗೆ 18 ವ್ಯಾಟ್ನ ಚಾರ್ಜರ್ ನೀಡವ್ರೆ. 18 ವ್ಯಾಟ್ನ ಚಾರ್ಜರ್ ನೀಡವ್ರೆ. ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ, ಅದೊಂದು ಖುಷಿ ವಿಷಯ. ವೈರ್ಲೆಸ್ ಚಾರ್ಜಿಂಗು ಕೇವಲ 15 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಓಕೆ ಅಂತೀನಿ. ಇನ್ನು OS ಇದರಲ್ಲಿ ಆ್ಯಂಡ್ರಾಯ್ಡ್ 11 ಹೊಂದಿರುವಂಥ OS ಇರುವಂಥದ್ದು. ನೆಕ್ಸ್ಟ್ 3 ವರ್ಷ ಇವರು ಗ್ಯಾರಂಟಿ ಅಪ್ಡೇಟನ್ನು ಕೊಡ್ತಾರೆ, 4 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ನ ಕೊಡ್ತಾರಂತೆ. ಒಟ್ಟಿಗೆ ಆ್ಯಂಡ್ರಾಯ್ಡ್ ಅಪ್ಡೇಟು ನೆಕ್ಸ್ಟ್ 3 ವರ್ಷಕ್ಕೆ ಆರಾಮಾಗಿ ಸಿಗುತ್ತೆ. ಅದೊಂದು ತುಂಬ ಒಳ್ಳೆಯ ವಿಷಯ. ಸೊ ಸೂಪರ್ ಅಂತೀನಿ. ಇನ್ನು ಸ್ಪೀಕರ್ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು, ಆಯಿತಾ. ಸೊ ಗೊತ್ತಿಲ್ಲ ಹೆಂಗಿದೆ ಸ್ಪೀಕರ್ನ ಕ್ಲಾರಿಟಿ ಅಂತ, ಬಟ್ ಸ್ಟೀರಿಯೋ ಸ್ಪೀಕರ್ ನೀಡವ್ರೆ. USB Type-C ಪೋರ್ಟ್ ಇದೆ, NFC ಎಲ್ಲ ಇರುವಂಥದ್ದು. Wi-Fi 6ನ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಬ್ಲೂಟೂತ್ 5.1. ಸೊ ಓವರಾಲ್ ಓಕೆ ಅಂತೀನಿ. ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಹಾಕಿದ್ದಾರೆ. ಕೇಳ್ತಾ ಇದ್ದೀರಾ ಅಂತಂದರೆ ಒಂದು ಫೋನ್ನ 47,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ. ನೋ, ಏನಕ್ಕೆ ಪರ್ಚೇಸ್ ಮಾಡ್ತೀರಿ ಒಂದು ಫೋನ್ನ? ಬ್ಯಾಕ್ ಕವರ್ ಒಳ್ಳೆ ಒಂದು 15-20,000 ರೂಪಾಯಿ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ ಸಿಗುತ್ತೆ. ತೊಗೊಂಡು ಒಂದು ಒಳ್ಳೆ ಬ್ಯಾಕ್ ಕವರ್ ಹಾಕೊಳ್ಳಿ. ಬ್ಯಾಕ್ ಕವರಿಗೆ 1,000 ರೂಪಾಯಿ ಕೊಟ್ಟು ಬ್ಯಾಕ್ ಕವರ್ ತೊಗೊಳ್ಳಿ. ಹಾಂ, ಗೊತ್ತಲ್ಲ. ಈ ಸುಮ್ಮನೆ ಇವರು ಪ್ರೊಡಕ್ಷನ್ ಏನೋ ಮಿಲಿಟ್ರಿ ಗ್ರೇಡ್ ಅಂತ ಸರ್ಟಿಫಿಕೇಷನಲ್ಲಿ ತೊಗೊಂಬಂದ್ಬಿಟ್ಟು 47,000 ರೂಪಾಯಿ ಮಾರ್ತೀವಿ ಅಂತ ಅಂದ್ಬಿಟ್ರೆ, ಹಾಂ, ಏನು ಐಫೋನ್ ಕೆಟ್ಟೋಯ್ತಾ? ಐಫೋನ್ ಬ್ರ್ಯಾಂಡಿಂಗ್ ಕೆಟ್ಟೋದು. ನೋಕಿಯಾ ಅವ್ರು ಏನು ಅನ್ಕೊಂಡ್ಬಿಟ್ಟವ್ರೆ, ಮುಂಚೆ ಇದ್ದಂಥ ಬ್ರ್ಯಾಂಡ್ ನೇಮ್ ಈಗಲೂ ಇದೆ ಅಂತ ಅವ್ರು ಅಂದ್ಕೊಂಡವ್ರೇನು. ನೋಕಿಯಾ ಒಂದು ಕಾಲದಲ್ಲಿತ್ತು, ಮೋಸ್ಟ್ಲಿ ಅದೇ ಬ್ರ್ಯಾಂಡ್ ನೇಮ್ ಈಗಲೂ ಉಳಿಸ್ಕೊಂಡಿದೆ, ಜನ ತಗೊಟ್ಟಿದ್ರೇನೋ. ಬಟ್ ನೋಕಿಯಾಗೆ ಆ ಬ್ರ್ಯಾಂಡ್ ನೇಮ್ ಇಲ್ಲ. ನೋಕಿಯಾ XR20 ನಮ್ಮ ಭಾರತದಲ್ಲಂತೂ ಸೆಲ್ ಆಗಲ್ಲ. ಭಾರತದಲ್ಲಂತೂ ಭಾರತೀಯರಿಗಂತೂ ಅಲ್ಲವೇ ಅಲ್ಲ ಇದು ಫೋನು. ನಮ್ಮ ಭಾರತೀಯರು ಎಷ್ಟು ಚೆನ್ನಾಗಿ ಇಟ್ಕೋತೀವಿ ಫೋನ್ ಅಂತ ಅಂದರೆ, 15-20 ಸಾವಿರ ಫೋನ್ ಅಂತಂದ್ರೆ ಹಂಗೆ ಒಂಥರ ಚಿನ್ನ ಇಟ್ಕೊಂಡಾಗ ಇಟ್ಕೋತೀವಿ ನಾವು, ಬ್ಯಾಕ್ ಕವರಲ್ಲಿ ಹಾಕ್ಕೊಂಡು ಸ್ಕ್ರೀನ್ ಹಾಳಾಕೊಂಡು. ಇದರ ಅವಶ್ಯಕತೆ ನಮಗೆ ಇರಲಿಲ್ಲ ನನಗೆ ಅನ್ನಿಸ್ದಂಗೆ. IP57 ರೇಟಿಂಗು ಎಲ್ಲ ಕೊಟ್ಟವ್ರೆ, ಹೌದು ಒಪ್ಕೋತೀನಿ. ಬಟ್ ಸ್ಟಿಲ್ ಇತ್ತೀಚಿನ ದಿನಗಳಲ್ಲಿ ಬೇಸಿಕ್ ಫೋನ್ಗಳದ್ದು ಕೂಡ ಬೇಸಿಕ್ IP ರೇಟಿಂಗ್ ಕೊಡ್ತಾರೆ. ನೀಡೋ ಪಟ್ಟನ ಬಿದ್ದ ತಕ್ಷಣ ಏನೂ ಆಗಲ್ಲ. ಯಾರು ಕೂಡ ಮೊಬೈಲ್ ನೀರೊಳಗೆ ಎತ್ಕೊಂಡು ಹೋಗ್ಬಿಟ್ಟು ಏನೇನೋ ಇದು ಮಾಡೋದಕ್ಕೆ ಹೋಗಲ್ಲ, ಆಯಿತಾ. ಒಂದ್ಸಲ ಬೀಳುತ್ತೆ, ಎತ್ಕೋತೀವಿ ಅಷ್ಟೇ, ಏನೂ ಆಗಲ್ಲ ಯಾವ ಫೋನು ರೀಸೆಂಟ್ ಡೇಸಲ್ಲಿ. ಸೊ ಏನೋ ಗೊತ್ತಿಲ್ಲ ಏನು ಯೋಚನೆ ಮಾಡ್ಕೊಂಡು ಈ ಫೋನ್ ಲಾಂಚ್ ಮಾಡೋರು ಅಂತ. ಸೊ ನಿಮಗೆ ಈ ಒಂದು ಫೋನ್ನ ಬಗ್ಗೆ ಏನು ಅನ್ಸುತ್ತೆ? ನೋಕಿಯಾ XR20 ನನಗೆ ಕಂಪ್ಲೀಟ್ ಜೋಕ್ ಅನ್ನಿಸ್ತಾ ಇದೆ, ಆಯಿತಾ. ಸೊ ಇದಿಷ್ಟೇ ಒಂದು ಫೋನ್ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.